ಫ್ರೆಂಡ್ಸ್, ಎಲ್ಲರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ಟಾಪಿಕ್ ಬಂದುಬಿಟ್ಟು ಕಿಚನಲ್ಲಿ ಮೋಸ್ಟ್ ಯೂಸ್ ಆಗೋ ಟ್ರಿಕ್ಸ್ನ ಹೇಳ್ಕೊಡೋಣ ಅಂತ. ಅಂದರೆ ಎಲ್ರಿಗೂ ಯೂಸ್ ಆಗುತ್ತೆ, ಆದಷ್ಟು ಮನೇಲಿ ಎಲ್ರಿಗೂ ಕೂಡ ಕಿಚನ್ನಲ್ಲಿ ಯೂಸ್ ಆಗೋ ಟ್ರಿಕ್ಸ್ ಇದು. ಅಂದರೆ ನಾವು ರೊಟ್ಟಿ ಮಾಡೋ ತವ ಇರುತ್ತಲ್ಲ, ಹಂಚು, ಅದನ್ನು ಎಷ್ಟೇ ತಿಕ್ಕಿದ್ರೂ ಕ್ಲೀನಾಗಿ ನೀಟಾಗಿ ಅದ್ರ ಮೇಲಿರೋದೆಲ್ಲ ಕಲೆನ ತೆಗೆಯೋದಕ್ಕಾಗೋದಿಲ್ಲ. ಎಷ್ಟೇ ಸ್ಕ್ರಬ್ಬಿಂದ ತಿಕ್ಕಿದ್ರೂ ಕೂಡ ಹೋಗೋದಿಲ್ಲ. ಅದನ್ನು ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಮತ್ತು ಮನೇಲಿ ಎಷ್ಟೇ ಬಟ್ಟೆ ಕ್ಲಿಪ್ಸ್ಗಳಿದ್ರು, ಅಂದರೆ ನಾವು ಮನೇಲಿರೋ ಇಷ್ಟು ಜನ ಬಟ್ಟೆ ಕ್ಲಿಪ್ಸ್ ಇದ್ದಾಗ ಕರೆಕ್ಟ್ ಆಗುತ್ತೆ. ಅಂದರೆ ಯಾರಾದರೂ ಬೀಗರು ಅವರು ಇವರು ಬಂದಾಗ ಜಾಸ್ತಿ ಇರುತ್ತಲ್ವ, ಅವಾಗ ಎಷ್ಟೇ ಬಟ್ಟೆ ಕ್ಲಿಪ್ಸ್ ಇದ್ದರೂ ಸಾಕಾಗೋದಿಲ್ಲ. ಅಂಥ ಟೈಮಲ್ಲಿ ಬೆಸ್ಟ್ ಟ್ರಿಕ್ನ ಹೇಳ್ಕೊಡೋಣ ಅಂತ. ಅಂದರೆ ಒಂದು ಪೆನ್ನಿನ ಕ್ಯಾಪ್ ಇದ್ದರೆ ಸಾಕು, ಎಷ್ಟು ಬಟ್ಟೆ ಇದ್ದರೂ ನಾವು ಕ್ಲಿಪ್ ಥರ ಯೂಸ್ ಮಾಡ್ಬೋದು ಒಂದು ಕ್ಯಾಪಿಂದ. ಮತ್ತು ಸಿಂಕ್ ಏರಿಯಾದಲ್ಲಿ ಮತ್ತು ಬಾತ್ರೂಮಲ್ಲಿ ಜಾಸ್ತಿ ಒದ್ದೆ ಇರೋ ಪ್ಲೇಸ್ಗಳಲ್ಲಿ ಒಂಥರ ಮನೆಯಲ್ಲಿ ಸ್ಮೆಲ್ ಬರೋ ಥರ ಇರುತ್ತೆ. ಅಂದರೆ ಈ ರೀತಿ ಹಸಿ ಇರೋ ಪ್ಲೇಸಲ್ಲಿ ನಾವು ಆದಷ್ಟು ಪಾತ್ರೆ ತೊಳಿತಿರ್ತೀವಲ್ಲ, ಅಲ್ಲಿ ಯಾವಾಗಲೂ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತೆ. ಅಲ್ಲಿ ಮತ್ತು ಬಾತ್ರೂಮ್ಗಳಲ್ಲಿ ಯಾವುದಾದ್ರೂ ಮೂಲೆಗಳಲ್ಲಿ ಮನೆಯಲ್ಲಿ ಸ್ವಲ್ಪ ಸ್ಮೆಲ್ ಬರೋ ಥರ ಇರೋ ಜಾಗದಲ್ಲಿ ನಾನು ಹೇಳೋ ಈ ಟ್ರಿಕ್ನ ಫಾಲೋ ಮಾಡಿದ್ರೆ, ಒಂದು ಡಬ್ಬಿಲಿ ಹಾಕಿಬಿಟ್ಟಿಟ್ರೆ ಯಾವಾಗಲೂ ಫ್ರೆಗ್ರೆನ್ಸ್ ಇರುತ್ತೆ, ಮತ್ತು ಚೆನ್ನಾಗಿರೋ ಫ್ರೆಗ್ರೆನ್ಸ್ ಇರುತ್ತೆ, ಹಾಗೂ ಚೆನ್ನಾಗಿರೋ ಸ್ಮೆಲ್ ಇರುತ್ತೆ. ಮತ್ತು ಲಾಸ್ಟ್ ಟ್ರಿಕ್ ಬಂದುಬಿಟ್ಟು, ನಾವು ತುಳಸಿ ಗಿಡ ಆಗಲಿ, ಯಾವಾಗಲೂ ಮನೆ ಮುಂದೆಗಡೆ ತುಳಸಿ ಗಿಡ ಆಗಲಿ, ಹೂವಿನ ಗಿಡ ಆಗಲಿ, ಯಾವುದಾದ್ರೂ ಒಂದು ಗಿಡನ ಪಾಟ್ನ ಇಟ್ಟಿರ್ತೀವಿ. ಆ ಪಾಟ್ಗಳಲ್ಲಿ ಲೋಟದಿಂದ ಆಗಲಿ ಜಗ್ಗಿಂದ ಆಗಲಿ ನೀರು ಹಾಕಿದ್ದಕ್ಕೆ ಹೋದಾಗ ಒಂದೇ ಕಡೆ ನೀರು ಬಿದ್ದುಬಿಟ್ಟು ಮಣ್ಣೆಲ್ಲ ಒಂದು ಕಡೆ ಜಾಸ್ತಿ ಮತ್ತು ಒಂದು ಕಡೆ ಕಡಿಮೆ ಆಗಿರೋ ಚಾನ್ಸಸ್ ಇರುತ್ತೆ. ಅಂದರೆ ನಾವು ಈ ರೀತಿ ನೀರು ಹಾಕಿದಾಗ ಒಂದೇ ಪ್ಲೇಸಲ್ಲಿ ನೀರು ಬೀಳುತ್ತೆ, ಅದಕ್ಕೆ ಆ ಪ್ಲೇಸಲ್ಲಿರೋ ಮಣ್ಣೆಲ್ಲ ಆ ಕಡೆ ಹೊರಟೋಗುತ್ತೆ. ಇಲ್ಲಿ ನೀರು ಹಾಕಿರೋ ಪ್ಲೇಸಲ್ಲಿ ಒಂದು ರೀತಿ ಹೋಲ್ ರೀತಿ ಆಗಿಬಿಟ್ಟಿರುತ್ತೆ, ಮಣ್ಣು ಕಡಿಮೆ ಇರುತ್ತೆ. ಆ ಟೈಮಲ್ಲಿ ನಾವು ಹೇಗೆ ನೀರು ಹಾಕೋದಕ್ಕೆ ಟ್ರಿಕ್ ಯೂಸ್ ಮಾಡ್ಬೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ನನ್ನ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ನಿಮಗೂ ಯೂಸ್ ಆಗೇ ಆಗುತ್ತೆ ಈ ಟ್ರಿಕ್ಸ್ಗಳು. ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಮತ್ತು ನಾನು ತೋರಿಸೋ ಟ್ರಿಕ್ಸು ನಿಮ್ಗೆ ಯೂಸ್ ಆಗ್ತಿದ್ರೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಫಸ್ಟ್ ಟ್ರಿಕ್ಸ್ ಬಂದುಬಿಟ್ಟು ನಾವು ರೊಟ್ಟಿ ಮಾಡೋ ಹಂಚನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಕ್ಲೀನ್ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಬೋದು ಫ್ರೆಂಡ್ಸ್. ಫಸ್ಟ್ ಟ್ರಿಕ್ ಬಂದುಬಿಟ್ಟು ಹಂಚನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನೋಡಿ. ನಾನು ಆಗಲೇ ರೊಟ್ಟಿ ಮಾಡಿಬಿಟ್ಟು ಸ್ಕ್ರಬ್ಬಿಂದ ಕ್ಲೀನ್ ಮಾಡಿದ್ದೀನಿ, ಆದರೂ ನೀಟಾಗಿ ಕ್ಲೀನ್ ಆಗೋದಿಲ್ಲ. ಈ ರೀತಿ ಎಡ್ಜಸ್ಗೆಲ್ಲ ನೋಡ್ಬೋದು, ಇನ್ನು ಬ್ಲ್ಯಾಕ್ ಕಲೆ ಹಾಗೆ ಅನಿಸುತ್ತೆ, ಇಲ್ಲೂ ಕೂಡ ನೋಡ್ಬೋದು. ಇದನ್ನು ನೀಟಾಗಿ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನೋಡ್ತೀನಿ. ಗ್ಯಾಸ್ ಮೇಲೆ ಹಂಚನ್ನು ಇಟ್ಕೊಂಡ್ಬಿಟ್ಟು ನಾವು ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಆನ್ ಮಾಡ್ಕೋಬೇಕು. ನೋಡಿ, ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು. ನೋಡ್ಬೋದು, ಗ್ಯಾಸ್ನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಆನ್ ಮಾಡ್ಕೊಂಡ್ಬಿಟ್ಟು ತವೆ ಸ್ವಲ್ಪ ಬಿಸಿ ಆಗಬೇಕು. ತವೆ ಸ್ವಲ್ಪ ಬಿಸಿ ಆದಮೇಲೆ ನೋಡಿ, ಉಪ್ಪನ್ನು ಹಾಕ್ಕೋತೀನಿ ನಾನು ಫಸ್ಟು. ಈ ರೀತಿ ಎಲ್ಲ ಕಡೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೋತೀನಿ. ನೋಡ್ಬೋದು, 1 ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕ್ಕೊಂಡು ಇದಕ್ಕೆ ನಾವು ಡಿಶ್ ವಾಶ್ ಲಿಕ್ವಿಡ್ನ ಯಾವ್ದು ಬೇಕಾದರೂ ಯೂಸ್ ಮಾಡಬಹುದು. ಯಾವ್ದು ಬೇಕಾದರೂ ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೋಬೋದು. ಡಿಶ್ ವಾಶ್ ಲಿಕ್ವಿಡ್ನ ಹಾಕ್ಕೋಬೇಕು ಸ್ವಲ್ಪ. ನೋಡಿ, ಈ ರೀತಿ ಎಲ್ಲ ಕಡೆ ಲಿಕ್ವಿಡ್ನ ಹಾಕ್ಕೊಂಡು ಫ್ರೆಂಡ್ಸ್, ಈ ರೀತಿ ಲಿಕ್ವಿಡ್ ಎಲ್ಲ ಹಾಕ್ಕೊಂಡಾದ್ಮೇಲೆ ಎಲ್ಲರ ಮನೆಯಲ್ಲೂ ಲಿಂಬೆಹಣ್ಣು ಇದ್ದೇ ಇರುತ್ತೆ. ಲಿಂಬೆಹಣ್ಣು ರಸನ ಈ ರೀತಿ ಸೀಡ್ ಮಾಡ್ಕೋಬೇಕು. ನೋಡ್ಬೋದು, ಎಲ್ಲ ಕಡೆ ಈ ರೀತಿ ಲಿಂಬೆಹಣ್ಣು ರಸನ ಹಾಕ್ಕೊಂಡು ಈ ರೀತಿ ಇದ್ರೇ ಉಜ್ಕೊಂಡು ಬಿಡೋಣ. ಬಿಸಿ ಇರುತ್ತೆ, ನೋಡಿಕೊಂಡು ಕೈಯೆಲ್ಲ ಇದು ಮಾಡ್ಕೊಂಡು ಉಜ್ಕೋಬೇಕು. ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ, 1-2 ಹನಿ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇದರಿಂದನೇ ನೀಟಾಗಿ ಈ ರೀತಿ ಉಜ್ಕೊಂಡ್ರೆ ತವೆ ಫುಲ್ಲು ಕ್ಲೀನ್ ಆಗಿಬಿಡುತ್ತೆ. ನೋಡಿ, ಎಡ್ಜಸ್ಗೆಲ್ಲ ಒಂದು ಚಾಕು ಹೆಲ್ಪಿಂದ ಕೂಡ ಉಜ್ಕೋಬೋದು ನಾವು. ತವೆ ಬಿಸಿ ಇರೋದ್ರಿಂದ ಬಿಸಿ ತಗಲೋ ಚಾನ್ಸಸ್ ಇರುತ್ತೆ, ನೋಡ್ಕೊಂಡು ಉಜ್ಕೋಬೇಕು. ಈ ರೀತಿ ಕೈಯಿಂದ ಆಗೋದಿಲ್ಲ, ನಮ್ಗೆ ಬಿಸಿ ಅನ್ನಿಸ್ತಿದೆ ಅಂದರೆ ಒಂದು ಮ್ಯಾಗಿ ತಿನ್ನೋ ಸ್ಪೂನಿಂದ ಬೇಕಾದರೆ ಉಜ್ಕೋಬೋದು. ನೋಡ್ಬೋದು, ತೋರಿಸ್ತೀನಿ ನಾನು. ಈ ರೀತಿ ಮ್ಯಾಗಿ ತಿನ್ನೋ ಸ್ಪೂನ್ ಇರುತ್ತಲ್ವ, ಅದನ್ನು ಲಿಂಬೆಹಣ್ಣು ಮೇಲೆ ಈ ರೀತಿ ಇಟ್ಕೊಂಡ್ಬಿಟ್ಟು ಈ ರೀತಿ ಉಜ್ಕೋಬೋದು. ಎಲ್ಲ ಕಡೆನೂ ಕ್ಲೀನ್ ಆಗುತ್ತೆ. ಬಟ್ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟಿರಬೇಕು. ಈ ರೀತಿ ಉಜ್ಕೊಳ್ಳೋ ಟೈಮಲ್ಲಿ
ಗ್ಯಾಸ್ ಫುಲ್ಲು ಲೋದಲ್ಲಿರಬೇಕು. ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ರೊಟ್ಟಿ ಮಾಡೋ ಹಂಚು. ವಾರಕ್ಕೊಮ್ಮೆನಾದರೂ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿ ಆಗ್ತಿದೆ, ಒಣಗ್ತಿದೆ ಅಂತ ಅನ್ನಿಸ್ದಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಉಜ್ಕೋಬಹುದು. ನಾನು ಬೇಕಾದರೆ ತೊಳೆದ್ಬಿಟ್ಟು ಕೂಡ ತೋರಿಸ್ತೀನಿ ನಿಮಗೆ. ಜಾಸ್ತಿ ಬಿಸಿಯಾಗಿದೆ ಅಂದಾಗ ಗ್ಯಾಸ್ನ ಸ್ವಲ್ಪ ಆಫ್ ಮಾಡ್ಕೊಂಡ್ಬಿಟ್ಟು ಉಜ್ಕೋಬಹುದು. ನೋಡಿ, ಈ ರೀತಿ ಸ್ವಲ್ಪ ಗಟ್ಟಿ ಆದಾಗ ಸ್ವಲ್ಪ ನೀರನ್ನು ಹಾಕ್ಕೋತೀನಿ ನಾನು. ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ಉಜ್ಕೋಬಹುದು. ತುಂಬ ಕ್ಲೀನ್ ಆಗುತ್ತೆ ಈ ರೀತಿ ಉಜ್ಕೊಳ್ಳೋದ್ರಿಂದ. ಮತ್ತು ಇದರಲ್ಲಿ ಡಿಶ್ ವಾಶ್ ಲಿಕ್ವಿಡು ಮತ್ತು ಉಪ್ಪೆಲ್ಲ ಹಾಕಿರೋದ್ರಿಂದ ತುಂಬಾ ನೈಸಾಗಿ ಕ್ಲೀನ್ ಆಗುತ್ತೆ. ಅದು ಕಪ್ಪುಗೆ ಎಲ್ಲ ಕಲೆ ಇರೋದೆಲ್ಲ ಹೋಗ್ಬಿಡುತ್ತೆ ಹಂಚಲ್ಲಿ. ಈ ರೀತಿ ಎಲ್ಲನೂ ಮಾಡಿದ್ದಾದಮೇಲೆ ಸ್ವಲ್ಪ ಸ್ಕ್ರಬ್ಬಿಂದ ಉಜ್ಕೋಬೋದು. ನೋಡ್ಬೋದು, ಲಿಂಬೆಹಣ್ಣು ಅಲ್ಲೇ ಇರಲಿ, ಸ್ವಲ್ಪ ಸ್ಕ್ರಬ್ನ ತಗೊಂಡು ಉಜ್ಕೋತೀನಿ ನಾನು. ನೋಡಿ, ಎಲ್ಲರ ಮನೆಯಲ್ಲೂ ಈ ರೀತಿ ಸ್ಕ್ರಬ್ ಇದ್ದೇ ಇರುತ್ತೆ. ಇದನ್ನು ತಗೊಂಡು ಈ ರೀತಿ ನೀಟಾಗಿ ಉಜ್ಕೊಂಡು ಬಿಡಬೇಕು ಎಲ್ಲ ಕಡೆನೂ. ಜಾಸ್ತಿ ಇದನ್ನ ಭಾರ ಹಾಕಿಬಿಟ್ಟು ಉಜ್ಕೋಬೇಕು ಅನ್ನೋದೇನಿರಲ್ಲ, ಲೈಟಾಗಿ ನೋಡ್ಬೋದು. ನಾನು ಈ ರೀತಿ ಒತ್ತಾನೂ ಇಲ್ಲ, ನೋಡ್ಬೋದು ಲೈಟಾಗೆ ಇಟ್ಕೊಂಡಿದ್ದೀನಿ. ಲೈಟಾಗೆ ಇಟ್ಕೊಂಡೆ ಈ ರೀತಿ ಉಜ್ಕೊಂಡು ಬಿಡೋಣ. ಈ ರೀತಿ ಉಜ್ಕೊಂಡಾದಮೇಲೆ ಗ್ಯಾಸು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಯಾಕೆಂದರೆ ಬಿಸಿ ಇರುವಾಗಲೇ ಉಜ್ಕೋಬೇಕಲ್ವ, ಅದಕ್ಕೆ ಆ ಕಡೆ ಈ ಕಡೆ ಹಾಗೆ ಆಗುತ್ತೆ. ನೋಡ್ಬೋದು, ಈ ರೀತಿ ನೀಟಾಗಿ ಉಜ್ಕೊಂಡಾದಮೇಲೆ ವಾಶ್ ಮಾಡಿಕೊಂಡ್ರೆ ಆಯಿತು. ಹಂಚು ಫುಲ್ಲು ಕ್ಲೀನ್ ಆಗಿಬಿಡುತ್ತೆ. ನಾನು ತೊಳೆದ್ಬಿಟ್ಟು ತೋರಿಸ್ತೀನಿ. ನೋಡ್ಬೋದು, ಗ್ಯಾಸ್ ಮೇಲೆ ಇಟ್ಬಿಟ್ಟು ನೀಟಾಗಿ ಉಜ್ಕೊಂಡಾದ್ಮೇಲೆ ಹಂಚು ತುಂಬಾ ಕ್ಲೀನಾಗಿ ನೀಟಾಗಿರುತ್ತೆ. ನೋಡ್ಬೋದು ಎಷ್ಟು ಕ್ಲೀನಾಗಿದೆ ಅಂತ. ಆಗಲೇ ಇರೋ ಕಲೆ ಕಡಿಮೆ ಆಗಿದೆ, ಕಪ್ಪಗಿರೋ ಕಲೆ ಎಲ್ಲ ಕಡಿಮೆ ಆಗಿದೆ. ಮತ್ತು ಡೈಲಿ ರೊಟ್ಟಿ ಮಾಡಿ ಮಾಡಿ ಈ ಎಡ್ಜಸ್ ಎಲ್ಲ ಫುಲ್ಲು ಕಪ್ಪಕ್ಕಾಗಿರುತ್ತೆ. ನೋಡಿಕೊಂಡು ವಾರಕ್ಕೊಮ್ಮೆ ಆದರೂ ಈ ರೀತಿ ಡೀಪ್ ಕ್ಲೀನ್ ಮಾಡ್ಕೋಬೇಕು. ಮತ್ತು ಕ್ಲೀನ್ ಆಗಿರುತ್ತೆ. ಯಾವಾಗಲೂ ಈ ರೀತಿ ಕ್ಲೀನ್ ಮಾಡ್ಕೊತಾ ಇದ್ದರೆ ಫುಲ್ಲು ಕ್ಲೀನ್ ಆಗಿರುತ್ತೆ. ನಾವು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಮಾಡ್ಕೋತೀವಿ ಅಂದರೆ ಆ ಕಲೆಗಳು ಹಾಗೆ ಉಳಿದ್ಬಿಟ್ಟಿರುತ್ತೆ. ವಾರಕ್ಕೊಮ್ಮೆ ಕ್ಲೀನ್ ಮಾಡ್ತಾಯಿದ್ರೆ ನೀಟಾಗಿ ಕ್ಲೀನಾಗಿ ಚೆನ್ನಾಗಿರುತ್ತೆ. ನೋಡ್ಬೋದು ಎಷ್ಟು ಕ್ಲೀನಾಗಿದೆ ಅಂತ. ನೋಡ್ಬೋದು, ಫಸ್ಟಿಗೆ ನೋಡಿದ್ರಲ್ಲ, ತುಂಬಾ ಯೂಸ್ಫುಲ್ ಆಗಿರುತ್ತೆ. ನಿಮ್ಮ ಮನೇಲೂ ಕೂಡ ರೊಟ್ಟಿ ಮಾಡ್ತಿರ್ತೀರ, ಹಂಚನ್ನು ಒಮ್ಮೆ ಈ ರೀತಿ ಕ್ಲೀನ್ ಮಾಡ್ಕೊಂಡು ನೋಡಿ, ತುಂಬಾ ಯೂಸ್ಫುಲ್ ಆಗಿರುತ್ತೆ. ಮತ್ತು ಸೆಕೆಂಡ್ ಟ್ರಿಕ್ ಬಂದುಬಿಟ್ಟು, ನಾವು ಟೀ ಮಾಡ್ಕೊಂಡಾಗ ಈ ರೀತಿ ಸಣ್ಣೀಲಿ ಸೋಸ್ಕೋತೀವಿ. ಟೀನ ಸೋಸ್ಕೊಂಡು ಟೀ ಎಲ್ಲ ಸೋಸ್ಕೊಳ್ತಿರ್ತೀವಲ್ಲ, ಈ ರೀತಿ ಸೈಡ್ಗೆ ಕಪ್ಪಕ್ಕಾಗಿರುತ್ತೆ. ನೋಡ್ಬೋದು, ನೀವು ಕಾಣಿಸ್ತಿದೆ ಈ ರೀತಿ ಒಳಗಡೆ ಕೂಡ ಕಪ್ಪಕ್ಕಾಗಿರುತ್ತೆ. ಇದನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡ್ಬೋದು, ಗ್ಯಾಸ್ನ ಆನ್ ಮಾಡ್ಕೊತೀನಿ ನಾನು ಫಸ್ಟು. ಈ ರೀತಿ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ನಾವು ಟೀ ಸೋಸ್ಕೊಳ್ಳೋ ಸಾಂಗೆ ಇರುತ್ತಲ್ವ, ಅದನ್ನು ಸುಟ್ಕೋಬೇಕು. ಈ ರೀತಿ ನೀಟಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಈ ರೀತಿ ಒಳಗಡೆ ಮತ್ತು ಹೊರಗಡೆ ನೀಟಾಗಿ ಸುಟ್ಕೋಬೇಕು. ಎಡ್ಜಸ್ ಎಲ್ಲ ಅಂದರೆ ಅದು ಬ್ಲ್ಯಾಕ್ ಆಗಿರೋದೆಲ್ಲ ಸುಟ್ಬಿಟ್ಟು ಆಚೆ ಕಡೆ ಬಂದುಬಿಡುತ್ತೆ. ಆಮೇಲೆ ನಾವು ನೀಟಾಗಿ ಉಜ್ಕೊಂಡ್ರೆ ಕ್ಲೀನ್ ಆಗಿಬಿಡುತ್ತೆ. ತೋರಿಸ್ತೀನಿ ಬೇಕಾದರೆ ನಾನು, ನೋಡಿ. ಎಲ್ಲೆಲ್ಲಿ ಬ್ಲ್ಯಾಕ್ ಆಗಿದೆ, ಗಲೀಜಿದೆ ಅಂತ ಅನ್ಸುತ್ತಲ್ವ, ಅಲ್ಲಿ ನೀಟಾಗಿ ನೋಡಿಕೊಂಡು ಸುಟ್ಕೋಬೇಕು ನಾವು. ಅಂದರೆ ಈ ನಾನು ತೋರಿಸ್ತಿರೋ ಟ್ರಿಕ್ಸ್ ಬಂದುಬಿಟ್ಟು ಎಲ್ಲರ ಮನೆಯಲ್ಲೂ ಯೂಸ್ ಆಗುತ್ತೆ. ಯಾಕಂದರೆ ಎಲ್ಲರ ಮನೆಯಲ್ಲೂ ರೊಟ್ಟಿ ಟೀನ ಎಲ್ಲರೂ ಮಾಡ್ತಿರ್ತೀವಿ. ಆವಾಗ ಈ ಟ್ರಿಕ್ಸ್ನ ಫಾಲೋ ಮಾಡಿಬಿಟ್ಟು ನೋಡಿ. ನೋಡ್ಬೋದು, ಇಲ್ಲಿ ಸ್ವಲ್ಪ ಜಾಸ್ತಿನೇ ಬ್ಲ್ಯಾಕ್ ಆಗಿದೆ, ಅಲ್ಲಿ ನೋಡ್ಕೊಂಡು ನೀಟಾಗಿ ಸುಟ್ಕೋಬೇಕು. ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ನೀಟಾಗಿ ಸುಟ್ಕೊಂಡಾದ್ಮೇಲೆ ಸ್ವಲ್ಪ ಉಜ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಎಲ್ಲನೂ ಕ್ಲೀನ್ ಆಗಿಬಿಡುತ್ತೆ. ನಾನು ಕ್ಲೀನ್ ಮಾಡಿಬಿಟ್ಟೆ ತೋರಿಸ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಆಗಲೇ ಸ್ವಲ್ಪ ಜಾಸ್ತಿ ಬ್ಲ್ಯಾಕ್ ಇತ್ತಲ್ವ, ಇವಾಗ ನೀಟಾಗಿ ಕ್ಲೀನ್ ಆಗಿದೆ. ನೋಡ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಈ ರೀತಿ 2 ದಿನಕ್ಕೊಮ್ಮೆನಾದರೂ ಕ್ಲೀನ್ ಮಾಡ್ಕೊತಿರ್ಬೇಕು. ಮತ್ತು ಆದಷ್ಟು ಟೀ ಸೋಸ್ಕೊಳ್ಳೋಕ್ಕೆ ಸಾಣಿಗೆನ ಸ್ಟೀಲಿಂದೇ ಯೂಸ್ ಮಾಡಿ. ಈ ರೀತಿ ಪ್ಲಾಸ್ಟಿಕ್ ಸಾಣಿಗೆ ಬರುತ್ತೆ, ಅದನ್ನು ಯೂಸ್ ಮಾಡಬೇಡಿ. ಈ ರೀತಿ ಸ್ಟೀಲಿಂದ ಯೂಸ್ ಮಾಡಿದ್ರೆ ಒಳ್ಳೆಯದು, ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು. ನೋಡ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಒಂದು 2 ನಿಮಿಷದ ಕೆಲಸ. ಅಡುಗೆ ಮಾಡುವಾಗ ಮತ್ತು ಟೀ ಮಾಡ್ಕೊಂಡಾಗ ಬೇಗ ಬೇಗ ಈ ರೀತಿ ಸುಟ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಕ್ಲೀನ್ ಆಗಿಬಿಡುತ್ತೆ. ಮತ್ತು ಪಾತ್ರೆ ಕೂಡ ಕ್ಲೀನ್ ಆಗಿರುತ್ತೆ ಮನೆಯಲ್ಲಿ. ನೋಡ್ಬೋದು
ತುಂಬ ನೀಟಾಗಿ ಕ್ಲೀನಾಗಿದೆ. ಇವಾಗ ಥರ್ಡ್ ಟ್ರಿಕ್ ಬಂದುಬಿಟ್ಟು ಸಿಂಕ್ ಹತ್ರ ಬಾತ್ರೂಮಲ್ಲಿ ಮನೇಲಿ ಯಾವುದಾದ್ರೂ ಮೂಲೆಗಳಲ್ಲಿ ಒಂಥರ ಸ್ಮೆಲ್ ಬರ್ತಿದ್ರೆ ಈ ಟ್ರಿಕ್ನ ಫಾಲೋ ಮಾಡಿ. ತುಂಬಾ ನೀಟಾಗಿ ಸೂಪರಾಗಿರೋ ಫ್ರೆಗ್ರೆನ್ಸ್ ಬರುತ್ತೆ. ಆ ಟ್ರಿಕ್ನ ಕೂಡ ತೋರಿಸ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ಒಂದು ಚಿಕ್ಕದಾಗಿ ಡಬ್ಬಿ, ಐಸ್ ಕ್ರೀಮ್ಗಳು ಮತ್ತು ಕಪ್ ಐಸ್ ಎಲ್ಲ ಮನೇಲಿ ತಂದು ತಿಂದಾಗ ಈ ರೀತಿ ಡಬ್ಬಿಗಳಿದ್ದೇ ಇರುತ್ತೆ. ಈ ರೀತಿ ಒಂದು ಚಿಕ್ಕ ಡಬ್ಬಿ ಇದ್ದರೆ ಮನೆ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಮತ್ತು ಎಲ್ಲೂ ಕೂಡ ಬ್ಯಾಡ್ ಸ್ಮೆಲ್ ಇರೋದಿಲ್ಲ. ಈ ಒಂದು ಚಿಕ್ಕ ಡಬ್ಬಿಯಿಂದನೇ ತುಂಬಾ ಯೂಸ್ಫುಲ್ ಇದೆ. ಈ ಟ್ರಿಕ್ನ ನಿಮ್ಮ ಮನೇಲೂ ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡ್ಬೋದು, ಫಸ್ಟು ಒಂದು ಮ್ಯಾಗಿ ತಿನ್ನೋ ಸ್ಪೂನನ್ನು ಈ ರೀತಿ ಗ್ಯಾಸ್ ಮೇಲೆ ಬಿಸಿ ಮಾಡ್ಕೊಂಡು ಬಿಡಬೇಕು. ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ಎಲ್ಲ ಕಡೆನೂ ಹೋಲ್ ಹಾಕ್ಕೋಬೇಕು. ಈ ರೀತಿ ಎಲ್ಲ ಕಡೆನೂ ಹೋಲ್ ಹಾಕ್ಕೊಂಡಿದ್ದಾದಮೇಲೆ ಕ್ಯಾಪ್ನ ತೆಗೆದುಬಿಡೋಣ. ಈ ಕ್ಯಾಪ್ನ ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ಈ ಡಬ್ಬಿ ಒಳಗಡೆ ಏನೇನೆಲ್ಲ ಫಿಲ್ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ ನಾನು. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ಏನೇನೆಲ್ಲ ಫಿಲ್ ಮಾಡ್ಕೋಬೇಕು ಅಂತ ನೋಡೋಣ. ನೋಡ್ಬೋದು ಫ್ರೆಂಡ್ಸ್, ಫಸ್ಟು ಡಬ್ಬಿ ಒಳಗಡೆ 1-2 ಟೀ ಸ್ಪೂನ್ ಆಗುವಷ್ಟು ಹಳ್ಳುಪ್ಪು, ಕಲ್ಲುಪ್ಪನ್ನು ಹಾಕೋತಿದ್ದೀನಿ. ನಿಮ್ಮ ಹತ್ರ ಕಲ್ಲುಪ್ಪು ಇಲ್ಲ ಅಂದರೆ ನಾವು ಮನೇಲಿ ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಪುಡಿ ಉಪ್ಪು, ಅದನ್ನು ಕೂಡ ಹಾಕೋಬೋದು. ಫಸ್ಟು ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ ಕರ್ಪೂರ ಇದ್ದರೆ ಕರ್ಪೂರನ ಹಾಕ್ಕೊಳ್ಳಿ. ನೋಡ್ಬೋದು, ಈ ರೀತಿ ಕರ್ಪೂರನ ಪುಡಿ ಮಾಡಿಬಿಟ್ಟು ಹಾಕ್ಕೋತೀನಿ. ಈ ರೀತಿ ಕೈಯಲ್ಲೇ ಸ್ವಲ್ಪ ಸ್ಮ್ಯಾಶ್ ನೋಡ್ಬೋದು, ಈ ರೀತಿ ಕೈಯಲ್ಲೇ ಸ್ವಲ್ಪ ಈ ರೀತಿ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡ್ಬೋದು, ಈ ರೀತಿ ಕರ್ಪೂರ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಮನೇಲಿ ಕಂಫರ್ಟ್ ಇದೆ ಅಂದರೆ ಕಂಫರ್ಟ್ ಹಾಕ್ಕೊಳ್ಳಿ. ಇಲ್ಲ ಕಂಫರ್ಟ್ ಇಲ್ಲ ಅಂದರೆ ಯಾವುದಾದ್ರೂ ಶಾಂಪೂನ ಯೂಸ್ ಮಾಡ್ತಿರ್ತೀವಲ್ಲ ಆ ಶಾಂಪೂನ ಹಾಕ್ಕೋಬೋದು. ಸ್ವಲ್ಪ ಕಂಫರ್ಟ್ನ ಹಾಕ್ಕೋತೀನಿ ನಾನು. ಸ್ವಲ್ಪ ಕಂಫರ್ಟ್ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಶಾಂಪೂ. ನಿಮ್ಮ ಹತ್ರ ಕಂಫರ್ಟ್ ಇಲ್ಲ ಶಾಂಪೂನೇ ಇದೆ ಅಂದರೆ ಕಂಫರ್ಟ್ನ ಸ್ಕಿಪ್ ಮಾಡಿಬಿಟ್ಟು ಶಾಂಪೂನ ಹಾಕ್ಕೋಬೋದು. ಸ್ವಲ್ಪ ಶಾಂಪೂ, ಸ್ವಲ್ಪ ಅಷ್ಟೇ ಹಾಕ್ಕೋಬೇಕು. ಮತ್ತು ಲವಂಗ ಅಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಒಂದು 8ರಿಂದ 10 ಲವಂಗನ ಹಾಕ್ಕೋತೀನಿ. ನೋಡ್ಬೋದು, ಈ ರೀತಿ ಲವಂಗನ ಹಾಕ್ಕೊಂಡು ಎಲ್ಲ ಕಡೆನೂ ಹಾಕ್ಕೊಂಡ್ಬಿಡಿ. ಈ ರೀತಿ ಲವಂಗನ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮನೆ ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ. ಮತ್ತು ಈ ರೀತಿ ಮಾಡಿಕೊಂಡು ನಾವು ಬೀರೋದಲ್ಲಿ ಬಟ್ಟೆ ಎಲ್ಲ ಇಟ್ಟಿರ್ತೀವಲ್ವ, ಅಲ್ಲಿ ಕೂಡ ಇಟ್ಕೋಬೋದು. ಪರ್ಫ್ಯೂಮ್ ಹಾಕ್ಕೊಳ್ಳೋ ಅವಶ್ಯಕತೆಯೇ ಇರಲ್ಲ. ಈ ರೀತಿ ಇಟ್ಕೊಂಡ್ರೆ ಚೆನ್ನಾಗಿರೋ ಫ್ರೇಗ್ರೆನ್ಸ್ ಇರುತ್ತೆ. ನೋಡ್ಬೋದು, ಈ ರೀತಿ ಮಾಡ್ಕೊಂಡಾದ್ಮೇಲೆ ಕ್ಯಾಪ್ನ ಹಾಕ್ಕೊಂಡ್ಬಿಟ್ಟು ಈ ರೀತಿ ಕ್ಯಾಪನ್ನು ಹಾಕ್ಕೊಂಡ್ಬಿಡ್ತೀನಿ. ಈ ರೀತಿ ಕ್ಯಾಪನ್ನು ಹಾಕ್ಕೊಂಡಾದ್ಮೇಲೆ ಎಲ್ಲಿ ಸ್ವಲ್ಪ ಮನೇಲಿ ಬ್ಯಾಡ್ ಸ್ಮೆಲ್ ಅಂತ ಇರುತ್ತಲ್ಲ ಆ ಪ್ಲೇಸಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆ ಫ್ರೇಗ್ರೆನ್ಸ್ ಇರುತ್ತೆ. ಮತ್ತು ಒಂಥರ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ಆ ರೀತಿ ಇರುತ್ತೆ ಮನೇಲಿ, ತುಂಬಾ ಚೆನ್ನಾಗಿರುತ್ತೆ. ಈ ಟ್ರಿಕ್ನ ಒಮ್ಮೆ ಫಾಲೋ ಮಾಡಿಬಿಟ್ಟು ನೋಡಿ, ತುಂಬಾ ಯೂಸ್ಫುಲ್ ಆಗಿರುತ್ತೆ. ನಾವು ಬಟ್ಟೆಗಳಲ್ಲೂ ಕೂಡ ಇಟ್ಕೋಬೋದು. ಅಂದರೆ ಬೀರೋದಲ್ಲಿ ಬಟ್ಟೆ ಇಟ್ಟಿರ್ತೀವಲ್ಲ, ಅದರ ಸೈಡ್ಗೆ ಈ ರೀತಿ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ರೆ ಬಟ್ಟೆಗಳು ಕೂಡ ತುಂಬಾ ಚೆನ್ನಾಗಿರೋ ಸ್ಮೆಲ್ ಬರ್ತಾ ಇರುತ್ತೆ. ಮತ್ತು ಕರ್ಪೂರ ಲವಂಗ ಹಾಕಿರೋದ್ರಿಂದ ಮನೆ ತುಂಬ ಪಾಸಿಟಿವ್ ಎನರ್ಜಿ ಆಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ನೋಡ್ಬೋದು, ತುಂಬಾ ಕ್ಯೂಟಾಗಿ ಚೆನ್ನಾಗಿರುತ್ತೆ. ಎಲ್ಲೇ ಇಟ್ಟರು ಏನು ಯಾಕೆ ಅಂತ ಯಾರೂ ಕೇಳೋದಿಲ್ಲ. ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಮತ್ತು ಒಳ್ಳೆ ಸ್ಮೆಲ್ ಕೂಡ ಇರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಎಲ್ಲರ ಮನೆಯಲ್ಲೂ ಈ ರೀತಿ ಪಾಟ್ ಇದ್ದೇ ಇರುತ್ತೆ. ನಾವು ಈ ರೀತಿ ಜಗ್ಗಿಂದ ನೀರು ಹಾಕಿದಾಗ ಆ ನೀರು ಹಾಕೋ ಪ್ಲೇಸು ಒಂದೇ ಕಡೆ ನೀರು ಬೀಳೋದ್ರಿಂದ ಮಣ್ಣೆಲ್ಲ ಹೋಲಾಗಿಬಿಡುತ್ತೆ. ಅದಕ್ಕೆ ಯಾವ ರೀತಿ ನೀಟಾಗಿ ನೀರು ಹಾಕೋದಕ್ಕೆ, ಎಲ್ಲ ಕಡೆ ನೀರು ಬೀಳೋ ರೀತಿ ನೀರು ಹಾಕೋದಕ್ಕೆ ಏನು ಯೂಸ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡ್ಬೋದು ಫ್ರೆಂಡ್ಸ್, 4th ಟ್ರಿಕ್ ಬಂದುಬಿಟ್ಟು ಗಿಡಗಳಿಗೆ ನೀಟಾಗಿ ನೀರು ಹಾಕೋದು ಹೇಗೆ ಅಂತ. ನಾನು ಈ ರೀತಿ ಒಂದು ಕಂಫರ್ಟ್ ಬಾಟಲ್ನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಬಾಟಲ್ ಇದೆ ಆ ಬಾಟಲ್ನ ತೊಗೊಂಡು ಕೂಡ ಮಾಡ್ಕೋಬೋದು. ಈ ರೀತಿ ಕಂಫರ್ಟ್ ಬಾಟಲ್ ಇರುತ್ತಲ್ಲ, ಅದಕ್ಕೆ ಗ್ಯಾಸ್ ಮೇಲೆ ಈ ರೀತಿ ಒಂದು ಫೋಕನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಈ ಫ್ರಂಟ್ ಪಾರ್ಟ್ ಇರುತ್ತಲ್ವ, ಇಲ್ಲೆಲ್ಲ ಹೋಲ್ ಮಾಡ್ಕೋಬೇಕು ನಾವು. ಹೋಲ್ ಮಾಡಿಕೊಂಡು ಇಲ್ಲಿ ಸೈಡ್ಗೆ ಒಂದು ಹೋಲ್ ಮಾಡ್ಕೋಬೇಕು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಈ ಕ್ಯಾಪ್ಗೆ ಇಲ್ಲಿ ಮುಂದೆಗಡೆ ನೀಟಾಗಿ ಎಲ್ಲನೂ ಹೋಲ್ ಮಾಡ್ಕೋಬೇಕು ನಾವು, ಅಂದರೆ ನೀರು ಬೀಳೋ ರೀತಿಲಿ. ನೋಡ್ಬೋದು, ಮತ್ತೆ ಬಿಸಿ ಮಾಡಿಕೊಂಡು ಮತ್ತೆ ಹೋಲ್ ಹಾಕ್ಕೊಳ್ಳೋಣ.
ನೋಡ್ಬೋದು ಈ ರೀತಿ ನೀಟಾಗಿ ಹೋಲ್ ಹಾಕ್ಕೊಂಡು ಇಲ್ಲಿ ಈ ಪ್ಲೇಸಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿರೋ ಹೋಲನ್ನು ಹಾಕ್ಕೊಳ್ಳೋಣ. ಒಂದು ಹೋಲ್ ಮಾತ್ರ ಹಾಕ್ಕೋಬೇಕು ಇಲ್ಲಿ ನಾವು. ನೋಡ್ಬೋದು ಈ ರೀತಿ ಸ್ವಲ್ಪ ಇಲ್ಲಿ ಹಾಕಿರೋ ಹೋಲ್ಗಿಂತಲೂ ಈ ಹೋಲ್ ಸ್ವಲ್ಪ ದೊಡ್ಡದಾಗಿರಬೇಕು. ಒಂದು ಹೋಲ್ ಮಾತ್ರ ಹಾಕ್ಕೋಬೇಕು. ಇವಾಗ ಈ ಬಾಟಲಲ್ಲಿ ನೀರು ಫಿಲ್ ಮಾಡಿಕೊಂಡು ಹೇಗೆ ಗಿಡಕ್ಕೆ ಎಲ್ಲ ಕಡೆ ನೀರು ಬೀಳೋ ರೀತಿ ಹಾಕ್ಬೋದು ಅನ್ನೋದನ್ನ ತೋರಿಸ್ತೀನಿ ನಾನು. ಇದಕ್ಕೆ ನೀರು ಫಿಲ್ ಮಾಡ್ಕೊಳ್ಳೋಣ. ನೋಡ್ಬೋದು ಈ ಹೋಲಿಂದ ನೀರು ಚೆಲ್ಲೋ ಚಾನ್ಸಸ್ ಇರುತ್ತೆ. ಈ ಹೋಲ್ ಮೇಲೆ ಈ ರೀತಿ ಕೈ ಇಟ್ಕೊಂಡು ಕ್ಯಾಪನ್ನು ಹಾಕ್ಕೊಂಡು ಬಿಡ್ತೀನಿ. ಈ ರೀತಿ ಕ್ಯಾಪ್ ಹಾಕೊಂಡು ಆದಮೇಲೆ ಬನ್ನಿ, ಯಾವ ಗಿಡಕ್ಕೆ ಎಷ್ಟು ನೀರು ಬೇಕು ಅಂತ ನಮ್ಗೆ ಗೊತ್ತಿರುತ್ತಲ್ವ, ಅಷ್ಟು ನೀರನ್ನು ಮಾತ್ರ ಹಾಕ್ಬೋದು. ಈ ರೀತಿ ಒಂದು ಬಾಟಲ್ ಇದ್ದರೆ ಬನ್ನಿ ಇವಾಗ ನೀರು ಹೇಗೆ ಹಾಕೋದು ಅಂತ ನೋಡೋಣ. ಫ್ರೆಂಡ್ಸ್, ಆಗಲೇ ಜಗ್ಗಿಂದ ಈ ಗಿಡಕ್ಕೆ ನೀರು ಹಾಕಿದೆ ನಾನು. ಅಂದರೆ ಒಂದು ಕಡೆ ನೀರು ಹಾಕಿ ಆ ನೀರು ಬೀಳೋ ಜಾಗದಲ್ಲೇ ಹೋಲಾಗ್ಬಿಟ್ಟಿರುತ್ತೆ ಮತ್ತು ಮಣ್ಣು ಅಲ್ಲಿ ಕಡಿಮೆ ಇರುತ್ತೆ. ಅದಕ್ಕೆ ಇದೊಂದು ಬಾಟಲ್ ಇದ್ದರೆ ಸಾಕು, ಗಿಡಕ್ಕೆ ನೀಟಾಗಿ ಎಲ್ಲ ಕಡೆನೂ ನೀರು ಹಾಕ್ಬೋದು. ಈ ಗಿಡದಲ್ಲಿ ನೀರಿದೆ, ಈ ಗಿಡದಲ್ಲಿ ಇಲ್ಲ. ಇದಕ್ಕೆ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ಈ ಹೋಲ್ ಮಾಡಿದ್ವಲ್ಲ ನಾವು ಇಲ್ಲಿ ಸೈಡ್ಗೆ, ಅದ್ರ ಮೇಲೆ ಕೈ ಇಟ್ಟರೆ ಈ ರೀತಿ ನೀರು ಬೀಳೋದಿಲ್ಲ. ಅದ್ರ ಮೇಲೆ ಕೈ ಬಿಟ್ಬಿಟ್ಟು ನೋಡಿ ಈ ರೀತಿ ಎಲ್ಲ ಕಡೆನೂ ನೀರು ಹಾಕ್ಬೋದು. ಮತ್ತು ಅದ್ರ ಮೇಲೆ ಈ ರೀತಿ ಕೈ ಇಟ್ಬಿಟ್ರೆ ನೀರು ಬೀಳೋದಿಲ್ಲ. ನೋಡ್ಬೋದು ಈ ಹೋಲ್ ಮೇಲೆ ಕೈ ಇಟ್ಟಿದ್ದೀನಿ, ಆದರೂ ನೀರು ಬೀಳುತ್ತಿಲ್ಲ. ಈ ಹೋಲಿಂದ ಕೈ ಬಿಟ್ಟರೆ ಮಾತ್ರ ನೀರು ಬೀಳೋದು. ಕೈ ಬಿಟ್ಟ ತಕ್ಷಣ ಈ ರೀತಿ ಎಲ್ಲ ಕಡೆನೂ ನೀರು ಬೀಳುತ್ತೆ. ಒಂದು ಬಾಟಲ್ಗೆ ಸಹಾಯದಿಂದ ನೀಟಾಗಿ ಗಿಡಗಳಿಗೆ ನೀರು ಹಾಕ್ಕೋಬೋದು ನಾವು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಬಾಟಲ್ ಇದ್ದರೆ ಸಾಕು, ಗಿಡಗಳಿಗೆ ನೀಟಾಗಿ ಎಲ್ಲ ಕಡೆನೂ ನೀರು ಹಾಕೋಬೋದು ನಾವು. ಈ ಟ್ರಿಕ್ಸ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹೌದು ಫ್ರೆಂಡ್ಸ್, 5th ಟ್ರಿಕ್ಸ್ ಬಂದುಬಿಟ್ಟು ಈ ರೀತಿ ಪೆನ್, ಎಲ್ಲರ ಮನೆಯಲ್ಲೂ ಪೆನ್ಗಳಿದ್ದೇ ಇರುತ್ತೆ. ಪೆನ್ ಖಾಲಿ ಆದಾಗ ಈ ಕ್ಲಿಪ್ಗಳನ್ನ ಜೋಪಾನವಾಗಿ ಎತ್ತಿಡಿ. ತುಂಬಾ ಯೂಸ್ಫುಲ್ ಆಗುತ್ತೆ ಈ ಕ್ಲಿಪ್ಗಳಿಂದ. ಅಂದರೆ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಬಟ್ಟೆ ಕ್ಲಿಪ್ಸ್ ಅಂತೂ ಇದ್ದೇ ಇರುತ್ತೆ. ಬಟ್ ಜಾಸ್ತಿ ಜನ ಮನೇಲಿ ಬಂದಾಗ ಎಷ್ಟೇ ಕ್ಲಿಪ್ಸ್ಗಳಿದ್ರೂ ಸಾಕಾಗೋದಿಲ್ಲ. ಬಟ್ಟೆ ಜಾಸ್ತಿ ಆಗಿಬಿಡುತ್ತೆ, ಕ್ಲಿಪ್ಸ್ ಕಡಿಮೆ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ಈ ಪೆನ್ ಕ್ಯಾಪ್ಸ್ಗಳು ತುಂಬಾ ಯೂಸ್ ಆಗುತ್ತೆ. ಬಟ್ಟೆ ಕ್ಲಿಪ್ಸ್ಗಳನ್ನ ಎಷ್ಟೇ ನೀಟಾಗಿ ಹಾಕ್ಕೊಂಡ್ರು ಬಟ್ಟೆ ಸ್ವಲ್ಪ ಹಾರ್ಕೊಂಡು ಹೋದಾಗ, ಜಾಸ್ತಿ ಗಾಳಿ ಬಂದಾಗ ಕ್ಲಿಪ್ ಕೂಡ ಕಿತ್ಕೊಂಡು ಹೋಗ್ಬಿಟ್ಟಿರುತ್ತೆ. ಬಟ್ ಈ ಪೆನ್ನಿನ ಕ್ಯಾಪ್ಗಳು ಹಾಕಿದ್ರೆ ತುಂಬಾ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಮತ್ತು ಎಷ್ಟೇ ಗಾಳಿ ಬಂದರೂ ಕೂಡ ಬಟ್ಟೆ ಹಾರೋಗೋದಿಲ್ಲ. ಮತ್ತು ಜಾಸ್ತಿ ಜನ ಬಂದಾಗ, ಜಾಸ್ತಿ ಬಟ್ಟೆಗಳಿದ್ದಾಗ ಸಡನ್ನಾಗಿ ಮನೆಗೆ ಬೀಗರು ಬಂದುಬಿಡ್ತಾರೆ. ಅಂಥ ಟೈಮಲ್ಲಿ ಜಾಸ್ತಿ ಬಟ್ಟೆಗಳಿರುತ್ತೆ ಮನೆಯಲ್ಲಿ, ವಾಶ್ ಮಾಡಿರೋ ಜಾಸ್ತಿ ಬಟ್ಟೆಗಳಿದ್ದಾಗ ಅಂಥ ಟೈಮಲ್ಲಿ ಅರ್ಜೆಂಟಲ್ಲಿ ಯಾರೂ ಕೂಡ ಅಂಗಡಿಗೆ ಹೋಗ್ಬಿಟ್ಟು ಕ್ಲಿಪ್ ತರೋದಕ್ಕಾಗೋದಿಲ್ಲ. ಅಂಥ ಟೈಮಲ್ಲಿ ಈ ಪೆನ್ಗಳನ್ನ ಎತ್ತಿಟ್ಟಿದ್ರೆ ತುಂಬಾ ಯೂಸ್ ಆಗುತ್ತೆ ಮತ್ತು ತುಂಬಾ ಹೆಲ್ಪ್ ಆಗುತ್ತೆ ಈ ಕ್ಯಾಪ್ಗಳಿಂದ. ಹೇಗೆ ಹೆಲ್ಪ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಹೇಗೆ ಯೂಸ್ ಮಾಡ್ಬೋದು ಈ ಪೆನ್ನಿನ ಕ್ಯಾಪ್ಗಳನ್ನ ಬಟ್ಟೆ ಕ್ಲಿಪ್ಪಾಗಿ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡ್ಬೋದು ಫ್ರೆಂಡ್ಸ್, ಎಲ್ಲರ ಮನೆಯಲ್ಲೂ ಈ ಥರ ಕ್ಲಿಪ್ ಇದ್ದೇ ಇರುತ್ತೆ. ಬಟ್ ಜಾಸ್ತಿ ಬಟ್ಟೆ ಇದ್ದಾಗ ಈ ಪೆನ್ ಕ್ಯಾಪ್ಗಳನ್ನ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ನೋಡ್ಬೋದು ಈ ಕ್ಯಾಪ್ ಇದ್ದು ಮುಂದೆಗಡೆ ಪಾರ್ಟ್ ಇರುತ್ತಲ್ವ, ಅದನ್ನು ಈ ರೀತಿ ಎರಡು ಬಟ್ಟೆನ ಇಟ್ಕೊಂಡು ಈ ರೀತಿ ಸಿಗಿಸ್ಬಿಟ್ರೆ ಈ ಬಟ್ಟೆ ಕ್ಲಿಪ್ಗಿಂತೂ ಈ ಕ್ಲಿಪ್ಪು ತುಂಬಾ ಚೆನ್ನಾಗಿ ಕೊಡುತ್ತೆ. ನೋಡ್ಬೋದು, ನಾನು ಎರಡು ಕೂಡ ತೋರಿಸ್ತೀನಿ. ಎಷ್ಟೇ ಗಾಳಿ ಬಂದರೂ ಕೂಡ ಹಾರೋಗೋದಿಲ್ಲ, ತುಂಬಾ ಗಟ್ಟಿಯಾಗಿ ಕೂತಿರುತ್ತೆ. ಪೆನ್ ಕ್ಯಾಪ್ಗಳನ್ನ ಜಾಸ್ತಿ ಪೆನ್ ಯೂಸ್ ಮಾಡೋರು ಪೆನ್ ಕ್ಯಾಪ್ಗಳನ್ನ ನೀಟಾಗಿ ಎತ್ತಿಡಿ. ನೋಡ್ಬೋದು ಈ ರೀತಿ ಹಾಕಿಬಿಟ್ರೆ ಯಾವುದೇ ಕಾರಣಕ್ಕೂ ಈ ರೀತಿ ಬಟ್ಟೆ ಹಾರಿದಾಗ ಕೂಡ ಆ ಪೆನ್ನಿನ ಕ್ಯಾಪ್ ಓಪನ್ ಆಗೋದಿಲ್ಲ. ಈ ಕ್ಲಿಪ್ಗಿಂತಲೂ ಪೆನ್ನಿನ ಕ್ಯಾಪು ತುಂಬಾ ಗಟ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಪೆನ್ನಿನ ಕ್ಯಾಪ್ ಇದ್ದರೆ ಸಾಕು, ಎಷ್ಟೇ ಬಟ್ಟೆ ಇದ್ದರೂ ಕೂಡ ಕ್ಲಿಪ್ಪಾಗಿ ಯೂಸ್ ಮಾಡ್ಬೋದು. ಬಟ್ಟೆ ಕ್ಲಿಪ್ಪಾಗಿ ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮ್ಮ ಹತ್ರ ಪೆನ್ಗಳು ಖಾಲಿ ಆಗಿದ್ರೆ ಈ ರೀತಿ ಪೆನ್ನಿನ ಕ್ಯಾಪ್ಗಳನ್ನ ಎತ್ತಿಡಿ, ತುಂಬಾ ಯೂಸ್ ಆಗುತ್ತೆ. ನಾನು ತೋರಿಸಿರೋ ಟ್ರಿಕ್ಸ್ಗಳನ್ನ ನಿಮ್ಮ ಮನೆಯಲ್ಲೂ ಕೂಡ ಫಾಲೋ ಮಾಡಿ. ತುಂಬಾ ನೀಟಾಗಿ ಕ್ಲೀನಾಗಿರುತ್ತೆ ಮನೆ ಕೂಡ, ಮತ್ತು ತುಂಬಾ ಒಳ್ಳೆ ಫ್ರೇಗ್ರೆನ್ಸ್ ಇರುತ್ತೆ. ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಗಿಡಗಳಿಗೆ ತುಂಬ ನೀಟಾಗಿ ನೀರು ಹಾಕೋಬೋದು ನಾವು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ತೋರಿಸಿರೋ 5 ಟ್ರಿಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಈ ಟ್ರಿಕ್ಸ್ಗಳನ್ನ ನಿಮ್ಮ ಮನೇಲಿ ಒಮ್ಮೆ ಫಾಲೋ ಮಾಡಿ, ಒಮ್ಮೆ ಟ್ರೈ ಮಾಡಿ. ತುಂಬಾ ಯೂಸ್ಫುಲ್ ಆಗಿರುತ್ತೆ. ಮತ್ತು ಈ ಟ್ರಿಕ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಕಿಚನ್ನು ಅಥವಾ ಮನೆ ತುಂಬಾ ಕ್ಲೀನಾಗಿ ನೀಟಾಗಿರುತ್ತೆ. ಈ ಟ್ರಿಕ್ಸ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.